ಘಟನೆ ಎಲ್ಲೂ ಕೂಡ ನಡೀಬಾರದು, ಈ ರೀತಿಯಾದಂತಹ ಘಟನೆ ನಡೆದಿರೋದು ನಿಜಕ್ಕೂ ಖಂಡನೀಯ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಸದ್ಯಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಪ್ರತಾಪ್ ಸಿಂಹ ಮಾಜಿ ಸಂಸದರ ಆಗಮನ ಆಗಿದೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಇವರೆಲ್ಲ ಭೇಟಿ ಕೊಡ್ತಾ ಇರೋದು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕ ಅಥವಾ ಇನ್ನಷ್ಟು ಈ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ತುಂಬಿಸೋದಕ್ಕೆ ಆಗಮಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ರಾಜಕೀಯ ನಾಯಕರು ಇಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು. ಅದಾದ ನಂತರ ನ್ಯಾಯವನ್ನು ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು. ಅದನ್ನ ಬಿಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತಷ್ಟು ಕಾರ್ಯಕರ್ತರ ಹುಮ್ಮಸ್ಸು ಹೆಚ್ಚಾಗುತ್ತೆ, ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗುತ್ತೆ. ಮತ್ತೆ ಯಾವ ಪುರುಷಾರ್ಥಕ್ಕೋಸ್ಕರ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು? ಎಲ್ಲ ಕಾನೂನನ್ನ ಗಾಳಿಗೆ ತೂರಿದಂತೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಗಣೇಶನ ಮೂರ್ತಿ ಮೇಲೆ ಕಲ್ಲು ಹೊಡೆದಿದ್ದು ನಿಜಕ್ಕೂ ಖಂಡನೀಯ. ನಮ್ಮ ಸ್ಥಳೀಯ ನಾಯಕರು, ನಮ್ಮ ಮದ್ದೂರಿನ ಸ್ನೇಹಿತರಾಗಿರುವಂತಹ ಸ್ವಾಮಿಗೌಡ್ರೆ, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪಕ್ಷದ ಯುವ ನಾಯಕರು ಆಗಿರುವಂತಹ ಡಾಕ್ಟರ್ ಇಂದ್ರೇಶ್ ಅವರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂತಹ ಡಾಕ್ಟರ್ ಸಿದ್ದರಾಮಯ್ಯನವರೇ, ಇಲ್ಲಿ ನಮ್ಮ ಪಕ್ಷದ ಸಿದ್ದರಾಮಯ್ಯನವರು ಈ ಒಂದು ಆಯ್ತು, ಈ ಪಕ್ಷಾತೀತವಾಗಿ ಈ ಪಕ್ಷ ಇಲ್ಲಿ ಒಂದು ನಿಮಿಷ ಈ ಭಾಗದಲ್ಲಿ ನಮ್ಮ ಯಾವುದೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ ಜೆಡಿಎಸ್ನ ಎಲ್ಲ ಮುಖಂಡರೇ, ಸಭೆ ಮೇಲೆ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ ಕುಮಾರಸ್ವಾಮಿ ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ, ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಡಿ.ಸಿ. ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಇದ್ರು, ಜೂಜಾರ ಅವರನ್ನ ಗೆಲ್ಲಿಸ್ಬಿಟ್ರಿ ನೀವು. ಚುನಾವಣೆ ಬಂದಾಗ ಗೌರಿ ಕಾಸು ಹಾಕೋರ್ನ ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕರ್ಕೊಂಡ್ಬೇಕು. ನಮ್ಮ ಶಕ್ತಿ ಇದೆ, ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ನೀವು ಸೇರಿಬಿಟ್ಟು ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ. ಮನೆಗೆ ಹೋಗಿ ಆಗ್ತಂದ್ರೂ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿ ಇರಬೇಕು. ಬಂಧುಗಳೇ, ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಡಿ.ಸಿ. ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಇದ್ರು, ಜೂಜಾರ ಅವರನ್ನ ಗೆಲ್ಲಿಸ್ಬಿಟ್ರಿ ನೀವು. ಚುನಾವಣೆ ಬಂದಾಗ ಗೌರಿ ಕಾಸು ಹಾಕೋರ್ನ ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕರ್ಕೊಂಡ್ಬೇಕು. ನಮ್ಮ ಶಕ್ತಿ ಇದೆ, ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ನೀವು ಸೇರಿಬಿಟ್ಟು ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ. ಮನೆಗೆ ಹೋಗಿ ಆಗ್ತಂದ್ರೂ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿ ಇರಬೇಕು. ಬಂಧುಗಳೇ,